हेलो 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 ರೀ ನಾನು ಮಾತಾಡೋದು ಕೇಳಿಸ್ತಿದ್ಯಾ ನಿಮಗೆ ನಾನು ನಿಮ್ಮನ್ನ ನೋಡಬೇಕು ಅಂತ ಹೇಳಿದಕ್ಕೆ ನಿಮಗೆ ನೋವಾಯ್ತಾ ಆಫ್ ಕೋರ್ಸ್ ಲೀಲಾ ನಿಜ ಹೇಳ್ತಿದ್ದೀರಾ ನೀವು ಸುಳ್ಳು ಹೇಳೋದೇನಿದೆ ನಿನಗೆ ಅದೇ ನನ್ನ ನೋಡಬೇಕು ಅನ್ಸುತ್ತೆ ಮಾತಾಡಬೇಕು ಅನ್ಸುತ್ತೆ ನಿನ್ನಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಅಯ್ಯೋ ಸಾರಿ ರೀ ನಾನು ಇದೇ ಥರ ಏನಾದರೂ ಮಾತಾಡಿ ಎಡ್ವರ್ಟ್ ಮಾಡ್ಕೊಂಡ್ಬಿಡ್ತೀನಿ ಅದಕ್ಕೆ ನಿಮಗೆ ಫೋನ್ ಮಾಡಬೇಕು ಅನ್ಸಿದ್ರು ನಾನು ಮಾಡಿರಲಿಲ್ಲ ನನಗೆ ಯಾಕೆ ನಿಮಗೆ ಫೋನ್ ಮಾಡ್ಬೇಕು ಅನ್ಸುತ್ತೆ ನನಗೆ ಆ ಥರ ಏನೂ ಅನ್ಸಿರ್ಲಿಲ್ಲ ಸುಮ್ಮನೆ ನಿಮಗೆ ರೇಗ್ಸೋಕ್ಕೆ ಆ ಥರ ಮಾತಾಡಿದೆ ಅಷ್ಟೇ ಸಾರಿ ನನ್ನ ಹತ್ರ ತಮಾಷೆ ಮಾಡ್ತಿದ್ಯಾ ನನಗೆ ಎಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇದೆ ನಾನು ಎಷ್ಟು ಸೀರಿಯಸ್ ಆಗಿದ್ದೀನಿ ಇಂಥ ಟೈಮಲ್ಲಿ ತಮಾಷೆ ಮಾಡಬೇಕು ಅಂತ ಹೇಗೆ ಅನ್ಸುತ್ತೆ ನಿಮಗೆ ಇದೇ ನಾನು ನನ್ನನ್ನು ಅರ್ಥ ಮಾಡ್ಕೊಂಡಿರೋದು ಇಲ್ಲ ರೀ ನಿಜವಾಗ್ಲೂ ನನಗೆ ನಿಮ್ಮನ್ನ ನೋಡಬೇಕು ನಿಮ್ಮ ಹತ್ರ ಮಾತಾಡಬೇಕು ಅಂತ ಅನಿಸಿಲ್ಲ ಸುಮ್ಮನೆ ಹಾಗಂದೆ ಅಷ್ಟೆ ಸುಮ್ಮನೆ ಮಾತಾಡೋದಕ್ಕೆ ಏನು ಅನ್ಕೊಂಡಿದ್ಯಾ ನೀನು ಅಂದ್ರೆ ನನ್ನನ್ನು ಅಷ್ಟು ಈಸಿ ಇಟ್ಕೊಂಡಿದ್ಯಾ ನೀನು ಸಾರಿ ರೀ ನೀವು ನೋವು ಮಾಡ್ಕೋಬಾರ್ದು ನಿಮ್ಮ ನೋವಿಗೆ ನಾನು ಕಾರಣ ಆಗಬಾರ್ದು ನಂಗೆ ನಿಜವಾಗ್ಲೂ ನಿಮ್ಮನ್ನ ನೋಡಬೇಕು ಅಂತ ಅನಿಸಿಲ್ಲ ಸುಮ್ಮನೆ ನಿಮ್ಗೆ ರೇಗಿಸ್ದೆ ಅಷ್ಟೆ ನಾನು ಇನ್ನೊಂದ್ಸತಿ ಆ ಥರ ಮಾತಾಡಲ್ಲ ಪ್ಲೀಸ್ ಪ್ಲೀಸ್ ಸಾರಿ ನನ್ನ ಕ್ಷಮಿಸ್ಬಿಡಿ ನಾನು ನಿನ್ನ ಕ್ಷಮಿಸಲ್ಲ ಹೇಗೆ ಕ್ಷಮಿಸ್ಲಿ ನೋವೇ ನಾನು ಕ್ಷಮಿಸಕ್ಕೆ ಸಾಧ್ಯನೇ ಇಲ್ಲ ರೀ ನಾನೇನೋ ಫ್ಲೋಲಿ ಹೇಳ್ಬಿಟ್ಟೆ ಅದಕ್ಕೆ ನೀವು ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ ನನಗೆ ಬೇಜಾರಾಗಲ್ವಾ ನಿನಗೆ ಬೇಜಾರಾಗುತ್ತೆ ನಿನಗೆ ಬೇಜಾರಾದ್ರೆ ನಾನೇನು ಮಾಡೋಕ್ಕಾಗತ್ತೆ ಬೇರೆ ಯಾರಿಗೋ ಬೇಜಾರಾಗುತ್ತೆ ಅಂತ ಫೀಲಿಂಗ್ಸ್ ಇಲ್ಲದೆ ಇದ್ರು ಹೇಳ್ಕೊಳಕ್ಕಾಗತ್ತಾ ಡೋಂಟ್ ಯು ಥಿಂಕ್ ದಿಸ್ ಇಸ್ ವೆರಿ ಚೈಲ್ಡಿಶ್ ಮೊದಲೆಲ್ಲ ತಮಾಷೆಯಾಗಿ ಮಾತಾಡ್ತಿದ್ವಲ್ಲ ಆ ಸಲಿಗೆಯಿಂದ ಹೇಳ್ಬಿಟ್ಟೆ ಸಲಿಗೆನಾ ನಾವಿಬ್ರು ಕ್ಲೋಸ್ ಆಗಿ ತಮಾಷೆ ಮಾಡುವಷ್ಟು ರಿಲೇಶನ್ಶಿಪ್ ಇದೆ ಅನ್ಕೊಂಡಿದ್ಯಾ ಮೋರೋವರ್ ನಾನು ಯಾವ ಥರ ಬಂದು ಈ ಥರ ಮಾತಾಡಿದ್ದೀನಾ ಇಲ್ಲ ರೀ ಹೋಗ್ಲಿ ಬಿಡಿ ನಂದೇ ತಪ್ಪಾಯ್ತು ಅಫ್ಕೋರ್ಸ್ ನಿಂದೇ ತಪ್ಪು ಅದು ಹೇಗೆ ನೀನು ನನ್ನ ನೋಡಬೇಕು ಅನ್ಕೋತೀಯಾ ಇನ್ಫ್ಯಾಕ್ಟ್ ನಾನು ದೊಡ್ಡ ದೊಡ್ಡ ಬಿಸ್ನೆಸ್ ನನಗೆ ಅಪಾಯಿಂಟ್ಮೆಂಟಿಂದ ಮೀಟಿಂಗ್ ಕೊಡಲ್ಲ ಅಂಥದ್ರಲ್ಲಿ ನೀನು ಸಡನ್ನಾಗಿ ನೋಡಬೇಕು ಅಂದ್ಕೊಂಬಿಟ್ರೆ ನಂದೇ ತಪ್ಪಾಯ್ತು ಹೋಗ್ಲಿ ಬಿಡಿ ಸಾರಿ ರೀ ನಾನು ಇನ್ನೊಂದ್ಸತಿ ಈ ಥರ ಎಲ್ಲ ಮಾತಾಡಲ್ಲ ನಿಮಗೆ ಮೋಸ್ಟ್ಲಿ ಕೆಲಸದ ಟೆನ್ಷನ್ ಅನಿಸುತ್ತೆ ನಿಮ್ಮ ಕೋಪ ಕಮ್ಮಿ ಮಾಡೋಕ್ಕೆ ನಿಮ್ಮನ್ನು ಸಮಾಧಾನ ಮಾಡೋಕ್ಕೆ ನಾನು ಏನು ಮಾಡ್ಬೇಕು ಹೇಳಿ ನಾನು ಮಾಡ್ತೀನಿ ಕೆಳಗೆ ನೋಡಬೇಕು ಹಾಂ ಏನು ನಂಗೆ ಅರ್ಥ ಆಗಲಿಲ್ಲ ಕೆಳಗೆ ನೋಡಬೇಕು ಅಂದೆ ಕೆಳಗ ಹೇ ಚಿನ್ನ ಜುಜುಬಿ ಕಾಸಿಗೆ ಆಸೆ ಪಟ್ಟು ನಿನ್ನ ತಟ್ಟೆಲ್ಲಿರೋ ಎಂಜಿಲ್ನ ತಿನ್ನೋಕೆ ನನ್ನನ್ನೇನು ಲೋಕಲ್ ಅನ್ಕೊಂಡ್ಯಾ ಆ ಥರ ಏನಾದರೂ ಆಲೋಚನೆ ಇದ್ರೆ ಈಗಲೇ ಅದನ್ನ ಮನಸ್ಸಿಂದ ತೆಗ್ದಾಕ್ಬಿಡು ಆಸ್ತಿ ಜೊತೆಗೆ ಸುಂದರವಾಗಿರೋ ಗಂಡ ಅವನ ಪ್ರೀತಿ ಇದೆಲ್ಲ ನನ್ನ ಕೈವಶ ಆಗ್ತಿರ್ಬೇಕಾದ್ರೆ ನೀನು ಕೊಡೋ ಜುಜುಬಿ ಕಾಸಿಗೆ ಕೈ ಒಡ್ತೀನಿ ಅಂತ ಅನ್ಕೊಂಡ್ಯಾ ಏನಮ್ಮ ನೀನು ನನ್ನನ್ನು ಅರ್ಥನೇ ಮಾಡ್ಕೊಂಡಿಲ್ವಲ್ಲ ಇದು ನಿನಗೆ ಒಳ್ಳೇದಲ್ಲ ಅಲ್ಲ ನನ್ಗೊಂದು ಅರ್ಥ ಆಗ್ತಿಲ್ಲ ನೀನು ಈ ಮನೆನ ಉಳಿಸ್ಕೊಳ್ಳೋದಕ್ಕೆ ಲೀಲಾ ಹತ್ರ ಹೋಗ್ತೀಯ ಆದ್ರೆ ನಾನು ಈ ಆಸ್ತಿನ ಅಭಿನ ಉಳಿಸ್ಕೊಳ್ಳೋದಕ್ಕೆ ಏನು ಮಾಡಬಾರ್ದಾ ಇದ್ಯಾವ ನ್ಯಾಯ ಅಂತೀನಿ ನ್ಯಾಯ ಅಂದ್ರೆ ನ್ಯಾಯ ಜೈ ಆಂಜನೇಯ ಏನಂತ್ಯ
ದುರ್ಗಾ, ನಾನು ಇನ್ನೊಂದು ಟ್ವಿಸ್ಟ್ ಕೊಡ್ಲಾ? ಏನ್ ಮಾಡಿದ್ಯಾ? ಮಾಡಿಲ್ಲ, ಇನ್ ಮುಂದೆ ಮಾಡ್ತೀನಿ. ನೀನು ಲೀಲಾನ ಕರ್ಕೊಂಡು ಬಂದು ಮತ್ತೆ ಈ ಮನೇಲಿ ಇಟ್ಕೋಬೇಕು ಅಂತ ಅಂದ್ಕೊಂಡೆ ಅಲ್ವಾ? ಅದಕ್ಕೆ ನಾನು ಏನಾದರೂ ನಿನಗೆ ಶಿಕ್ಷೆ ಕೊಡಲೇಬೇಕು. ಅದೇನು ಗೊತ್ತಾ, ಇವತ್ತಿಂದ ನಾನು ಅಭಿ ರೂಮಲ್ಲಿ ಸೆಟ್ಲ್ ಆಗ್ತೀನಿ. ಗಂಡ ಹೆಂಡತಿ ಜಗಳ ಮಾಡಿದಾಗ ದೂರ ದೂರ ಮಲ್ಕೋಬೇಕು. ಆಮೇಲೆ ಅವ್ರ ತಪ್ಪು ರಿಯಲೈಸ್ ಆದ್ಮೇಲೆ ಅವ್ರು ವಾಪಸ್ ಬರ್ತಾರೆ. ನೀವು ಏಜೆ ಇಬ್ರು ಒಂದೇ ರೂಮಲ್ಲಿ ಬದುಕು ಶುರು ಮಾಡಿ. ಯಾಕಮ್ಮ ಹೆಂಡತಿ ಆದವಳು ಗಂಡನ ಜೊತೆ ಗಂಡನ ರೂಮಲ್ಲಿ ಇರಬಾರ್ದಾ? ಸೊ ಹೋಗಮ್ಮ, ನೀನು ಏನೇನೋ ಯೋಚನೆ ಮಾಡ್ತೀಯ. ನನ್ನ ಅಭಿನ ದೂರ ಮಾಡಬೇಕು ಅಂತ ಲೀಲಾನ ಕರ್ಕೊಂಡು ಬರಕ್ಕೆ ಹೊರಟಿದ್ ನಿನಗೆ ಇದು ಸಣ್ಣ ಶಾಕ್ ಅಲ್ವೇ ಅಲ್ಲ. ನಾನು ಅಭಿ ಒಂದಾಗ್ತೀವಿ. ನಾನು ಅಭಿ ಜೊತೆನೇ ಇರ್ತೀನಿ. ತಡಿಯೋಕಾದ್ರೆ ತಡಿ. ಪ್ರಾರ್ಥನಾ, ನಿನ್ನ ಏಜೆ ಹತ್ರ ಸುಳಿಯಕ್ಕೂ ಬಿಡಲ್ಲ ನಾನು. ತಡೀತ್ಯಾ? ಕೈ ಇಟ್ರೆ ಭಸ್ಮ ಆಗೋಗ್ತ್ಯಾ. ಏನು ಮಾಡೋಕ್ಕಾಗಲ್ಲ. ಪ್ರಾರ್ಥನಾ ಈಗ ತುಂಬ ದೊಡ್ಡದಾಗಿ ಬೆಳೆದಿದ್ದಾಳೆ. ನಾನು ಏನೇನು ಮಾಡ್ತೀನೋ ಅದನ್ನೆಲ್ಲ ನೀನು ನೋಡ್ತಾ ಇರಬೇಕು ಅಷ್ಟೇ. ಆಗ್ಲಿಲ್ವಾ ಕಣ್ಣು ಮುಚ್ಕೋಬೇಕು. ನಾನಿವತ್ತು ಅಭಿ ರೂಮ್ಗೆ ಶಿಫ್ಟ್ ಆಗ್ತಿದ್ದೀನಿ. ಏನು ಯೋಚನೆ ಮಾಡಬೇಡ, ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ. ದೇವ್ರೇ ದುರ್ಗಾ ಎಲ್ಲೇ ಇದ್ರೂ ನೋವಲ್ಲೇ ಇರೋ ಹಾಗೆ ಮಾಡು. ಇವಳು ಎಲ್ಲೇ ಇರಲಿ, ಹೇಗೆ ಇರಲಿ, ಯಾವಾಗಲೂ ನೋವಲ್ಲೇ ಇರಲಿ ಭಗವಂತ. ಬರ್ಲಾ? I love you, da. ಅಭಿ ಎಲ್ಲೋದೆ ನನ್ ಬಿಟ್ಟು ನೀನು? ಅಭಿ, ನನ್ನ ಆಟಾಡ್ಸೋಕ್ಕೋಸ್ಕರ ಎಲ್ಲಾದ್ರೂ ಬಚ್ಚಿಟ್ಕೊಂಡಿದ್ಯಾ ಹೇಗೆ? ಅಭಿ, ಎಲ್ಲಿ ಹೋಗ್ಬಿಟ್ಟೆ ನೀನು? ಮೇಡಮ್, ಏನಾದರೂ ಬೇಕಿತ್ತಾ? ನನಗೆ ಬೇಕಾಗಿರೋದನ್ನ ನಾನೇ ಹುಡ್ಕೊಂಡ ಅಭ್ಯಾಸ ವಿಶ್ವರು. ಅಂದರೆ ನೀವು ತುಂಬ ಸೀರಿಯಸ್ ಆಗಿ ಹುಡುಕ್ತಿದ್ರಲ್ವಾ, ಅದಕ್ಕೆ ಕೇಳಿದೆ ಮೇಡಮ್. ಸಾರಿ ಮೇಡಮ್, ಯು ಕ್ಯಾರಿ ಆನ್. ವಿಶ್ವರು, ಅಭಿ ನನ್ನನ್ನು ಆಟಾಡ್ಸೋದಕ್ಕೆ ಇಲ್ಲೇ ಎಲ್ಲಾದರೂ ಬಚ್ಚಿಟ್ಕೊಂಡಿದ್ದಾನೆ ಅಂತ ನಂಗೆ ಅನಿಸ್ತಿದೆ. ನೀವೇನಾದರೂ ಅಭಿನ್ ನೋಡಿದ್ರಾ? ಯಾಕೆ ನಗ್ತಿದ್ದೀರಾ? ಸಾರಿ ಮೇಡಮ್, ಅಲ್ಲ ಬಚ್ಚಿಟ್ಕೊಂಡು ನಿಮ್ಮನ್ನು ಆಟ ಆಡಿಸ್ತಿದ್ದಾರೆ ಅಂದ್ರಲ್ಲ, ಅದಕ್ಕೆ ನಗು ಬಂದ್ಬಿಡ್ತು. ಬೇರೆ ಯಾರಾದರೂ ಈ ಥರ ಆಟ ಆಡ್ತಿದ್ದಾರೆ ಅಂದರೆ ನಾನು ನಂಬಬಹುದಪ್ಪ. ಆದರೆ ಇದು ಯಾರು? ನಮ್ಮ ಬಾಸ್ ಅಭಿರಾಮ್ ಜೈಶಂಕರ್, ಇವರೆಲ್ಲ ಈ ಥರ ಆಟ ಆಡಿಸಲ್ಲ ಮೇಡಮ್. ಊರಿಗೆ ದೊರೆ ಆದರೂ ತಾಯಿಗೆ ಮಗ ಅನ್ನೋ ಮಾತು ಕೇಳಿಲ್ವಾ? ಅವರು ನಿಮಗೆಲ್ಲ ಸ್ಟ್ರಿಕ್ಟ್ ಆಗಿರ್ಬೋದು, ಆದರೆ ನನ್ನ ವಿಷಯ ಅಂತ ಬಂದರೆ ಸಣ್ಣ ಮಗು ಆಗೋಗ್ತಾನೆ. ಅಭಿ ಎಲ್ಲಿದ್ದಾನೆ ಅಂತ ಗೊತ್ತಿದ್ರೆ ಹೇಳಿ. ಸಾರಿ ಮೇಡಮ್, ಅವರು ಆ್ಯಕ್ಚುಲಿ ಹೊರಗಡೆ ಹೋಗಿದ್ದಾರೆ. ಹೊರಗ? ಏನಂತ ಹೇಳ್ಬಿಟ್ಟು ಹೋಗಿದ್ದಾರೆ? ಮೇಡಮ್, ಬಾಸ್ ಹೇಳಿದ್ದಿಷ್ಟೇ, ನಾನೊಂದು ತುಂಬ 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 ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ, ಅದನ್ನು ಮುಗಿಸ್ಕೊಂಡೇ ಬರ್ತೀನಿ, ಅಲ್ಲಿವರೆಗೂ ಡೂ ನಾಟ್ ಡಿಸ್ಟರ್ಬ್ ಅಂತ ಒತ್ತಿ 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 ಹೇಳಿದ್ದಾರೆ. ಇದನ್ನು ಹೊರತುಪಡಿಸಿ ನನ್ನ ಬಳಿ ಬೇರೆ ಯಾವುದೇ ಮಾಹಿತಿ ಇಲ್ಲ.
ಇನ್ನು ಬೇರೆ ಮಾಹಿತಿ ಬೇಕಿದ್ರೆ ನನಗೆ ಹೇಳಿ. ಏನಿಲ್ಲ, ನೀನು ಹೋಗು. ಸರಿ ಮೇಡಮ್, ಕರೆದು ಮಾಹಿತಿ ಕೇಳಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಶುಭರಾತ್ರಿ. ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೊರಗಡೆ ಹೋಗಿದ್ಯಾ? ಮನೆ ಕೆಲಸದವನಿಗಿರೋ ಇನ್ಫಾರ್ಮೇಶನು ಮನೆ ಯಜಮಾನಿಗೆ ಕೊಡದೆ ಹೋಗ್ತೀಯಾ? ಅಂಥ ಇಂಪಾರ್ಟೆಂಟ್ ಕೆಲಸ ಏನಿದೆ ನಿನಗೆ? ಅದು ನಾನು ಡಿಸ್ಟರ್ಬ್ ಮಾಡಬಾರ್ದಾ? ನಾನು ಈ ಮನೆಗೆ ಬಂದಿರೋದೇ ನಿನಗೆ ಡಿಸ್ಟರ್ಬ್ ಮಾಡೋಕ್ಕೆ. ಡಿಸ್ಟರ್ಬ್ ಮಾಡ್ತೀನಿ, ಮಾಡ್ತಾನೆ ಇರ್ತೀನಿ. ನೀವು ಇಲ್ಲಿ ನೀನು ನನ್ನನ್ನು ನೋಡಬೇಕು ಅಂದ್ಕೊಂಡಿಲ್ಲ, ಅದಕ್ಕೆ ಬಂದೆ. ನೀವು ಬೈದಿದ್ದಕ್ಕೆ ನಾನು ಎಷ್ಟು ಹೆದರ್ಕೊಂಡಿದ್ದೆ ಗೊತ್ತಾ? ನನಗೆ ಯಾಕೆ ಹೆದರ್ಕೋತೀಯ? ನಿಮಗೆ ನೋವು ಮಾಡಿಬಿಟ್ನಲ್ಲ ಅಂತ. ನೀನು ನೋವು ಕೊಡೋಕ್ಕೆ ಸಾಧ್ಯನೇ ಇಲ್ಲ ಲೀಲಾ. ನೀನು ಯಾವಾಗಲೂ ಖುಷಿ ಕೊಡೋಳು, ನೋವು ಕೊಡೋಕ್ಕೆ ಚಾನ್ಸೇ ಇಲ್ಲ. ಅಯ್ಯೋ, ನೀವು ಹೊರಗಡೆ ನಿಂತಿದ್ದೀರಾ, ಬನ್ನಿ ಒಳಗೆ. ಇಲ್ಲ ಲೀಲಾ, ನನ್ನನ್ನು ನೋಡಬೇಕು ಅಂತ ನಿಂಗೆ ಅನ್ನಿಸ್ತಲ್ಲ, ಅದಕ್ಕೋಸ್ಕರ ಬಂದೆ. ನಿನ್ನನ್ನು ಕನ್ವಿನ್ಸ್ ಮಾಡಿ ಮನೆ ಕರ್ಕೊಂಡು ಹೋಗೋ ಯಾವ ಉದ್ದೇಶನೂ ಇಲ್ಲ. ನಾನು ಒತ್ತಾಯನೂ ಮಾಡಲ್ಲ. ನೋಡು ಲೀಲಾ, ನೀನು ಎಲ್ಲಿರಬೇಕು ಅನ್ನೋದನ್ನು ನೀನು ಡಿಸೈಡ್ ಮಾಡಿದ್ಯಾ. ದಟ್ಸ್ ಯುವರ್ ಚಾಯ್ಸ್. ಅನ್ಸುತ್ತೆ ನೀನು ನಮ್ಮ ಜೊತೆನೇ ಇದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ನಿನ್ನ ಖುಷಿನ ಕಿತ್ಕೊಳ್ಳೋಷ್ಟು ಸ್ವಾರ್ಥಿ ನಾನಲ್ಲ. ನೀನೆಲ್ಲೇ ಇರು, ಹೇಗೆ ಇರು, ಚೆನ್ನಾಗಿರು ಅಷ್ಟೇ. ನಾನು ಯಾರಿಗೂ ಹರ್ಟ್ ಮಾಡಬೇಕು ಅಂತ ಮನೆ ಬಿಟ್ಟು ಬರಲಿಲ್ಲ ರೀ. ನಾನು ನಿಮ್ಮನ್ನ ನೋಡ್ಬೇಕಂತ ಅನ್ಕೊಂಡ ತಕ್ಷಣ ನೀವು ಬಂದಿದ್ದೀರಾ. ನಿಮ್ಮ ಜೊತೆನೇ ಇರಬೇಕು ಅಂತ ನಾನು ಬಯಸಿದ್ರೆ ನನ್ನ ಜೊತೆನೇ ಜೀವನ ಪರ್ಯಂತ ಇದ್ಬಿಡ್ತೀರಾ ರೀ? ಏನಾರ ಅಂದ್ಯಾ? ಇಲ್ಲ ರೀ. ನೀವು ಏನು ರೀ, ನೀವು ಇದನ್ನ ತಗೊಳ್ಳಿ, ಇದನ್ನ ಜೋಪಾನವಾಗಿ ಇಟ್ಕೊಳ್ಳಿ. ನಿಮ್ಮ ಹತ್ರ ಇದ್ರೆ ನಿಮ್ಗೆ ಒಳ್ಳೇದಾಗುತ್ತಂತೆ. ನೀನೇ ಇಲ್ಲ ಅಂದಮೇಲೆ ಒಳ್ಳೇದಾಗೋದಕ್ಕೆ ಹೇಗೆ ಸಾಧ್ಯ ಇಲ್ಲ? ಏನಿದೆ? ಥ್ಯಾಂಕ್ ಯು. ನಾನು ಏನೇನೋ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ತಲೆಯಲ್ಲಿ ಈ ಆಲೋಚನೆಗಳೆಲ್ಲ ಬರಬಾರ್ದು. ತಪ್ಪು 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 ತಪ್ಪು. ನೋಡಿದ್ಯಾ, ಖುಷಿ ಆಯ್ತಾ? ತುಂಬಾ ತುಂಬಾ ಖುಷಿ ಆಯ್ತು. ನಾನು ಫೋನ್ ಕಟ್ ಮಾಡಿದೆ, ಅಲ್ಲಿಂದ ಇಲ್ಲಿವರೆಗೂ ಬಂದ್ರಲ್ಲ, ನಾನು ಇದನ್ನ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ರೀ. ಎನಿಥಿಂಗ್ ಫಾರ್ ಯು ಲೀಲಾ. ಯಾವಾಗಾದರೂ ಆಗಲಿ, ಏನೇ ತೊಂದರೆ ಇರಲಿ, ಏನೋ ಚಿಕ್ಕ ವಿಷಯ ಇರಲಿ, ನನ್ನನ್ನು ನೆನೆಸ್ಕೊ. ಹಲೋ, ಇದು ನಮ್ಮ ಏರಿಯಾ. ಚಿಕ್ಕ ವಯಸ್ಸಿಂದಾನು ಇಲ್ಲಿ ನಾವೇ ಡೌನ್, ಗೊತ್ತಾ? ಬರಲ್ಲ? ಬನ್ನಿ. ಐ ಮೀನ್ ಹೋಗ್ತೀನಿ. ಹಾಗೆ ಮಾತಾಡಬೇಡಿ. ನೀವು ಹೋಗ್ತೀನಿ ಅಂತ ಅಂದರೆ ನಂಗೆ ತಡ್ಕೊಳಕ್ಕಾಗಲ್ಲ, ತುಂಬ ನೋವಾಗುತ್ತೆ. ನಾ ಹೊರಡ್ಬರ್ತೀನಿ. ಟೇಕ್ ಕೇರ್ ರೀ. ಅದನ್ನು ಜೋಪಾನವಾಗಿ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ನಿಮಗೆ ಒಳ್ಳೇದಾಗುತ್ತೆ. ಆಯಿತಾ? ಹುಷಾರು. ಓಕೆ,
ಮನಸ್ಸಲ್ಲಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಇರೋದು ನಿಜಾನೇ ಆಗಿದ್ರೆ ಭಾವ ನಿನಗೋಸ್ಕರ ನೀನು ಹುಡ್ಕೊಂಡು ಬಂದೇ ಬರ್ತಾರೆ ಅಕ್ಕ. ನನಗೋಸ್ಕರ ಇಲ್ಲಿವರೆಗೂ ಬಂದಿದ್ರು. ಪಾಪ ಅವ್ರಿಗೆ ಎಷ್ಟು ಕಷ್ಟ ಆಯಿತೋ ಏನೋ. ನಾನು ಅವ್ರ ಹತ್ರ ನಿಮ್ಮನ್ನ ನೋಡ್ಬೇಕನ್ಸಿದೆ ಅಂತ ಹೇಳಿದ್ದಷ್ಟೇ. ನಿಮ್ಮನ್ನ ನೋಡ್ಬೇಕನ್ಸಿದೆ ಬನ್ನಿ ಅಂತ ಹೇಳಿರಲಿಲ್ಲ. ಆದರೆ ನನಗೋಸ್ಕರ ಅವರು ಇಲ್ಲಿವರೆಗೂ ಬಂದರು. ನನಗೆ ಎಷ್ಟು ಖುಷಿ ಆಗ್ತಿದೆ. ಲೀಲಾ, ಎಲ್ಲಿಗಮ್ಮ ಹೋಗಿದೆ ಇಷ್ಟೊತ್ತಲ್ಲಿ? ಅಮ್ಮ, ಅದು ಚಂದ್ರನ ನೋಡಕ್ ಹೋಗಿದ್ದೆ. ಚಂದ್ರನ? ಹ್ಞೂ ಅಮ್ಮ, ಆಕಾಶದಲ್ಲಿರೋ ಚಂದ್ರನ. ಇನ್ಯಾವ ಚಂದ್ರನ ಮಾತಾಡ್ಸಕ್ ಹೋಗ್ಲಿ ನಾನು? ಮತ್ತ್ಯಾಕೆ ಇಷ್ಟೊಂದು ಖುಷಿಯಾಗಿ ಬರ್ತಾ ಇದೆಯಾ? ಚಂದ್ರನ್ ನೋಡ್ದೆ, ಅದಕ್ಕೆ ಖುಷಿ ಆಯ್ತು. ನಾನು ದಿನ ಚಂದ್ರನ್ ನೋಡ್ತೀನಿ, ನನಗೆ ಯಾವತ್ತೂ ಖುಷಿನೇ ಆಗಿಲ್ಲ. ಅಮ್ಮ, ನಿನ್ ಚಂದ್ರನೇ ಬೇರೆ, ನನ್ನ ಚಂದ್ರನೇ ಬೇರೆ. ಬೇರೆ ಬೇರೆ ಚಂದ್ರನ? ಅಮ್ಮ, ನೀನು ಅಂಬಾಸೆಯಲ್ಲಿ ಚಂದ್ರ ನೋಡಿರ್ತೀಯ, ಅದಕ್ಕೆ ನಿಂಗೆ ಖುಷಿ ಆಗಿರಲ್ಲ. ನಾನು ನೋಡಿದ್ದು ಹುಣ್ಣಿಮೆ ಚಂದ್ರನ, ಪೂರ್ಣ ಚಂದ್ರನ. ಅಂದರೆ ನನ್ನ ಚಂದ್ರ. ಏನಿದು, ನಾಚ್ಕೊಂಡು ಹೋಗ್ತಾ ಇದ್ದಾಳೆ? ಬರೀ ಖುಷಿ ಅಂದಿದ್ರೆ ಏನು ಅನ್ಕೊಳ್ಬೋದಾಗಿತ್ತು. ಖುಷಿ ಜೊತೆಗೆ ನಾಚ್ಕೊಳ್ತಾ ಇದ್ದಾಳೆ ಅಂದರೆ ಒಂದು ವಿಷಯನೂ ಬಿಡದೆ ಎಲ್ಲ ಹೇಳು ಅಂತ ಅಂತರ ಹೇಳಿದಾಳೆ. ಮೊದಲು ಇವಳು ಯಾಕೆ ನಾಚ್ಕೊಳ್ತಾ ಇದ್ದಾಳೆ ಅಂತ ತಿಳ್ಕೊಳ್ಬೇಕು. ನಿಜವಾಗ್ಲೂ ಅದು ಅನಿಸ್ತಿದ್ಯಾ ವಿಶ್ವರು? ಮೇಡಮ್, ಊರಲ್ಲಿರೋ ನಮ್ಮ ಅಜ್ಜಿ ಮೇಲೆ ಆಣೆ, ಪಕ್ಕದಲ್ಲಿರೋ ನನ್ನ ಹುಡುಗಿ ಮೇಲೆ ಆಣೆ. ನನ್ನ ಮೇಲೆ ಕಾಣೆ ಮಾಡ್ತಿದ್ಯಾ? ಏನಾದ್ರು ಸುಳ್ಳು ಹೇಳಿ ನನ್ಗೆ ಹೆಚ್ಚು ಕಡಿಮೆ ಆಗೋದ್ರೆ? ಹೆಚ್ಚಾದರೆ ಕಡಿಮೆ ಮಾಡೋದಕ್ಕೆ, ಕಡಿಮೆ ಆದರೆ ಹೆಚ್ಚು ಮಾಡೋದಕ್ಕೆ ನಿಮ್ಮ ಪ್ರಿಯತಮ ವಿಶ್ವರೂಪ ಇಲ್ವಾ ರೂಪ? ನೀವೇ ನನ್ನ ಆಡ್ಕೋತಿದ್ದೀರಾ? ಏನ್ ಮೇಡಮ್ ನೀವು ಇಲ್ಲಿ ಸೀರಿಯಸ್ ಆಗಿ ಟಾಪಿಕ್ ಬಗ್ಗೆ ಮಾತಾಡ್ತಿದ್ರೆ ನೀವು ಒಳ್ಳೆ ಜೋಕ್ ಕಟ್ ಮಾಡ್ಕೊಂಡು ಕಾಲೇಜ್ ಹುಡುಗಿರ್ತಾರ. ನಮ್ಗ್ಯಾಕೋ ಇದು ರಿಯಲ್ ಆಗಿ ಅಂತಾರ ಮೇಡಮ್ ಏನಾ ಅನ್ನೋ ಡೌಟು ತುಂಬಾ ಸಲ ಬಂದಿದೆ. ನಿಮ್ಗಾಗ ಅನ್ನಿಸ್ಲಿಲ್ವಾ ಮೇಡಮ್? ಈಗ ನನ್ನನ್ನು ನಾನು ಅಂದ್ಕೊಂಡೇನು ಪ್ರಯೋಜನ? ನನ್ನನ್ನು ನಾನು ಬೈಕೊಂಡೇನು ಪ್ರಯೋಜನ? ನನ್ನನ್ನು ನಾನು ಶಿಕ್ಷೆ ಕೊಟ್ಕೊಂಡೇನು ಪ್ರಯೋಜನ? ಅಂತರಹತ್ತೆ ಮುಕ್ಕೋಡ ಹಾಕೊಂಡು ಆ ಪ್ರಾರ್ಥನಾ ಈ ಮನೆಗೆ ಬಂದಿದ್ದು ಆಯ್ತು, ಈ ಮನೆ ಒಳಗೆ ಹೊಕ್ಕಿದ್ದು ಆಯ್ತು, ಇಲ್ಲಿ ಕೂತ್ಕೊಂಡಿದ್ದು ಆಯ್ತು. ನನಗೂ ಆಗ ಅನಿಸಿದೆ ವಿಶ್ವರು, ಅವ್ರ ಬಿಹೇವಿಯರಲ್ಲಿ ಆಗ್ತಿರೋ ಚೇಂಜಸ್ಸು. ಅವ್ರು ಇಷ್ಟೋ ಸಲ ಹಾರ್ಷಾಗಿ ಮಾತಾಡ್ತಾರೆ, ಆಮೇಲೆ ತಮಾಷೆ ಅಂತ ಹೇಳ್ತಾರೆ. ಇದನ್ನೆಲ್ಲ ನೋಡ್ತಿದ್ರೆ ಅಂತರತ್ತೆ ಹೀಗೆ ಇದ್ರ ಏಜೆ ಮತ್ತೆ ಅಜ್ಜಿ ಬೇರೆ ಥರನೇ ಹೇಳ್ತಿದ್ರಲ್ಲ ಅನ್ಸುತ್ತೆ ಅಲ್ವಾ ಮೇಡಮ್? ನನಗೂ ಯಾಕೋ ಎಲ್ಲೋ ಮಿಸ್ ಹೊಡಿತಿದೆ ಅಂತ ಅನ್ನಿಸ್ತಿದೆ. ಆದರೆ ತುಂಬ ಬೇಗ ಯಾರನ್ನು ಜಡ್ಜ್ ಮಾಡಬಾರ್ದಲ್ವಾ, ಅದಕ್ಕೆ ಸುಮ್ಮನೆ ಅಷ್ಟೇ. ರೀ, ನೀವೇನು ಗೌರ್ಮೆಂಟ್ ಇನ್ನೊಬ್ಬರನ್ನ ಜಡ್ಜ್ ಮಾಡೋಕ್ಕೆ? ಮೇಡಮ್, ಲವ್ ಮಾಡೋದು ತುಂಬ ಒಳ್ಳೇದು, ಆದರೆ ಅರ್ಧಂಬರ್ಧ ನಾಲೆಜ್ ಇರೋ ನಿಪ್ಪಿನ ಲವ್ ಮಾಡೋದು ತುಂಬ ಕಷ್ಟ ಮೇಡಮ್. ನೋಡ್ರಿ ರೂಪ, ನಾನು ಹೇಳ್ತಿರೋ ಜಡ್ಜ್ ಬೇರೆ, ನೀನು ಹೇಳ್ತಿರೋ ಜಡ್ಜ್ ಬೇರೆ. ಶುರು ಅದನ್ನೆಲ್ಲ ಬಿಡಿ. ರೂಪಾ, ನೀವು ಅಂತರ ಅತ್ತೆ ಜೊತೆ ಇದ್ರಲ್ಲ, ಅವ್ರ ಬಿಹೇವಿಯರ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಹಾಂ ಮೇಡಮ್, ನಮ್ಮ ಹತ್ರ ತುಂಬ ಸ್ಟ್ರಿಕ್ಟ್ ಆಗಿರ್ತಿದ್ರು. ಕೆಲಸ ಅಂದರೆ ಮೇಡಮ್ ರಾಕ್ಷಸಿ. ಎಲ್ಲ ಆದಮೇಲೆ ನಮ್ಮನ್ನ ಕೂಲಾಗಿ ಮಾತಾಡಿಸಿ ನಮ್ಗೆ ಐಸ್ ಕ್ರೀಮ್ ಕೊಡಿಸ್ತಿದ್ರು. ಓ, ಅಂದರೆ ಅನ್ನೋದೆಲ್ಲ ಅಂದು ಐಸ್ ಕ್ರೀಮ್ ಇಟ್ಟರೆ ನೈಸ್ ಮಾಡೋದಾ? ಹಾಗಿದ್ರೆ ಇದು ಸೇಮ್ ಕ್ಯಾರೆಕ್ಟರ್ ರಿಪೀಟ್ ಆಗ್ತಿರ್ಬೇಕು ಮೇಡಮ್. ಇಲ್ಲ, ಸಾಧ್ಯನೇ ಇಲ್ಲ. ಏಜೆ ಜೊತೆ ಪ್ರಾರ್ಥನಾ ಒಂದೇ ರೂಮಲ್ಲಿ ಇರಬಾರ್ದು. ನನ್ನ ಹತ್ರನೇ ಏಜೆ ರೂಮಲ್ಲಿ ಇವತ್ತಿಂದ ಇರಕ್ಕೆ ಶುರು ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿದಾಳೆ. ಅವಳೇನಾದ್ರೂ ನಿಜವಾಗ್ಲೂ ಹಾಗೆ ಮಾಡಿಬಿಟ್ರೆ
ಅಯ್ಯಯ್ಯೋ ನಾನೇನು ಮಾಡಲಿ?